ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಾಲಿಫ್ಲವರು ಬಿಡಿಸ್ಕೊಂಡಿದ್ದೀನಿ. ಇವತ್ತು ಕೀಟೋ ಸೂಪ್ ಅಂತ ಮಾಡ್ತಾಯಿದ್ದೀನಿ. ಹೂಕೋಸನ್ನು ಬಳಸ್ಕೊಂಡು ಇದನ್ನು ಬಿಡಿಸೋದು ಎಲ್ಲ ತೋರಿಸಿದ್ದೀನಿ. ಚೆನ್ನಾಗಿದೆ ನೋಡಿ. ಇದ್ರ ಜೊತೆಗೆ ಏನೇನು ಹಾಕಬೇಕು, ಶುಗರ್ನವರು ಮತ್ತು ವೆಯ್ಟ್ ಲಾಸ್ ಮಾಡೋರು ಇದನ್ನು ಉಪಯೋಗಿಸ್ಕೋಬೋದು. ಇದ್ರ ಜೊತೆಗೆ ಚೀಸ್ ಕೂಡ ಬಳಸ್ತಾ ಇದ್ದೀನಿ. ಅದು ಕೂಡ ಲೋ ಕಾರ್ಬ್ ಇರುತ್ತೆ, ಸಖತ್ತಾಗಿರುತ್ತೆ. ಇದನ್ನು ಬರೀ ಸೂಪೇ ಕುಡಿದ್ರೆ ಸಾಕು, ಅಥವಾ ತಿಂಡಿಗೆ ಅಥವಾ ಊಟಕ್ಕೆ ಯಾವುದಕ್ಕೆ ಬೇಕಾದರೂ ಬರೀ ಸೂಪ್ ಒಂದನ್ನೇ ಕುಡಿದು ಹೊಟ್ಟೆ ತುಂಬಿಸ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಅದು ಯಾವ ರೀತಿ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಹೆಚ್ಚಿ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಒಂದು ಸ್ವಲ್ಪ ಬಿಸಿ ನೀರು ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಕಂಪಲ್ಸರಿನ ಇದು ಎಷ್ಟೇ ಚೆನ್ನಾಗಿದ್ರೂ ನಾವು ಉಪ್ಪು ನೀರಲ್ಲಿ ತೊಳ್ಕೊಬೇಕು. ಬಿಸಿ ನೀರಿಗೆ ಉಪ್ಪು ಹಾಕಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿ ಕ್ಲೀನಾಗುತ್ತೆ. ಕ್ಲೀನಾಗೆ ಇದೆ. ಕೆಲವೊಂದು ಸಲ ಇದರಲ್ಲಿ ಸಣ್ಣ ಹಸಿರು ಹುಳ ಇರುತ್ತೆ, ಅದೆಲ್ಲ ಹೋಗುತ್ತೆ. ನೀಟಾಗಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ತಣ್ಣೀರಲ್ಲಿ ಒಂದು ಸಲ ತೊಳ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 10 ನಿಮಿಷ ನೆನೆ ಹಾಕಿದ್ನಲ್ಲ, ಅದನ್ನು ಎತ್ಕೊಂಡು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಕಾಲಿಫ್ಲವರು ಇಷ್ಟಕ್ಕೆ ನೋಡಿ, ತಟ್ಟೆ ತುಂಬ ಆಗಿದೆಯಲ್ಲ, ಇದನ್ನೇ ನಾವು ಸೂಪ್ ಮಾಡ್ಕೊಳ್ಳೋದು. ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಆವಾಗ ಹೊಟ್ಟೆ ತುಂಬ ಆಗುತ್ತೆ. ಈಗ ನೋಡಿ, ಇಷ್ಟು ಹೂಕೋಸಿನ ಪುಡಿಗೆ ನೋಡಿ ಒಂದು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ, ಒಂದು ಅರ್ಧ ಇಂಚು ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಕಾಳು ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಇದು ಪುಡಿ ಬೇಕಾದರೂ ಹಾಕ್ಬೋದು, ಇಲ್ಲ ಈ ಇಡೀ ಕಾಳು ಮೆಣಸು ಬೇಕಾದರೂ ಹಾಕ್ಬೋದು. ಪುಡಿ ಹಾಕೋದಾದರೆ ಲಾಸ್ಟಿಗೆ ಹಾಕಿ, ಈ ಥರ ಉಂಡೆ ಹಾಕೋದಾದರೆ ಇವಾಗಲೇ ಹಾಕಿ. ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಜಸ್ಟ್ ಫ್ಲೇವರಿಗೆ ಅಷ್ಟೇ ಹಾಕೋದು. ರುಬ್ಬುವಾಗ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಪೈಸಿಯಾಗಿ ಖಾರವಾಗಿ ಬೇಕು ಅಂದರೆ ಒಂದು ಮೆಣಸಿನ್ಕಾಯಿ ರುಬ್ಬಿ ಒಂದು ಮೆಣಸಿನ್ಕಾಯಿ ಹಾಗೆ ಹಾಕ್ಕೋಬೋದು. ನೋಡಿ, ಬೆಣ್ಣೆ ತೊಗೊಂಡಿದ್ದೀನಿ. ಇದು ರೆಡಿಮೇಡು ತರಿಸಿರೋದು, ಮನೇಲಿ ಮಾಡಿದ್ದಲ್ಲ. ಮನೇಲಿ ಮಾಡಿದ್ದಾದರೂ ಹಾಕ್ಕೋಬೋದು. ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಆನಂತರ ನೋಡಿ, ಇದಕ್ಕೆ ಚೀಸ್ ಬಳಸ್ತಾ ಇದ್ದೀನಿ. ಒಂದು ಪೀಸ್ ಇದು ಅಮೂಲ್ ಚೀಸ್ ತೊಗೊಂಡಿದ್ದೀನಿ. ಇದರಲ್ಲಿ ಈ ಥರ ಪೀಸ್ ಇರುತ್ತೆ. ಇದು ಒಂದು ಪೀಸ್, ಇದು ಕೂಡ ಪ್ಯಾಕೆಟ್ ಹಾಕಿರುತ್ತೆ. ಇದು ಒಂದು ಪೀಸನ್ನು ಬಳಸ್ತಾ ಇದ್ದೀನಿ. ಇದು ಕೂಡ ಲೋ ಕಾರ್ಬು, ಆದ್ದರಿಂದ ಕೀಟೋ ಡಯಟಲ್ಲಿ ಈ ದಿನ ಹೂಕೋಸಿಂದು ಸೂಪ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಹೊಟ್ಟೆ ತುಂಬ ತಿನ್ಬೋದು, ಅದಕ್ಕೋಸ್ಕರ ತೋರಿಸ್ತೀನಿ. ಕೀಟೋ ಡಯಟ್ನಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಮತ್ತು ಶುಗರ್ನವರಿಗೆ ತುಂಬ ಒಳ್ಳೆಯದು. ಈಗ ನೋಡಿ, ನಾಸ್ಟಿಕ್ ತವಾ ತೊಗೊಂಡಿದ್ದೀನಿ. ಯಾವ್ದು ಬೇಕಾದ್ರೂ ಒಂದು ಕಡಾಯಿ ಇಟ್ಟಿದ್ದೀನಿ, ಯಾವ್ದು ಬೇಕಾದ್ರೂ ತೊಗೋಬೋದು. ದಪ್ಪ ತಳದ ಪಾತ್ರೆ ತೊಗೊಂಡ್ರೆ ತುಂಬ ಒಳ್ಳೆಯದಿರುತ್ತೆ. ಇದರಲ್ಲಿ ಆಲಿವ್ ಆಯಿಲ್ ಬಳಸಬೇಕು, ಬಟ್ ನಾನು ಆಲಿವ್ ಆಯಿಲ್ ಬಳಸ್ತಾ ಇಲ್ಲ, ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಜೊತೆಗೆ ಒಂದು ಸ್ವಲ್ಪ ಆಲಿವ್ ಆಯಿಲ್ ಬದಲಾಗಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಹಾಕ್ತೀನಿ ತುಪ್ಪನ. ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಬಳಸ್ಬೋದು, ಬೆಣ್ಣೆ ಜೊತೆಗೆ ಕೊಬ್ಬರಿ ಎಣ್ಣೆ ಬಳಸ್ಬೋದು. ನೋಡಿ, ಬೆಣ್ಣೆ ಹಾಕಿದ್ದೀನಿ. ನೀವು ಅರ್ಧ ಬೆಣ್ಣೆ ಹಾಕಿ ಅರ್ಧ ಆಲಿವ್ ಆಯಿಲು ಅಥವಾ ಕೊಬ್ಬರಿ ಎಣ್ಣೆ ಏನು ಬೇಕಾದರೂ ಬಳಸ್ಕೋಬೋದು. ನೋಡಿ, ಈರುಳ್ಳಿ ಹಾಕಿದ್ದೀನಿ. ಇದು ನಾವು ರುಬ್ಬೋದ್ರಿಂದ ಇವಾಗಲೇ ಕಾಳು ಮೆಣಸು ಕೂಡ ಹಾಕಿದ್ದೀನಿ. ನೋಡಿ, 2 ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ. ಸೂಪು ರುಚಿ ಬರಬೇಕು ಅಂದರೆ ಈರುಳ್ಳಿನ ಒಂದು ಸ್ವಲ್ಪ ಚೆನ್ನಾಗಿ ಮಾಗಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಒಂದು ಸ್ವಲ್ಪ ಬೇಗ ಮೆತ್ತಗಾಗುತ್ತೆ. ಸಣ್ಣ ಊರಿನಲ್ಲೇ ನಿಧಾನಕ್ಕೆ
ಹದವಾಗಿ ಕೆಂಪಗೆ ಮಾಡ್ಕೋಬೇಕು. ಜೋರು ಉರಿ ಇಟ್ಕೊಂಡ್ಬಿಟ್ಟು ಸೀಸ್ದಂಗೆ ಮಾಡಬಾರ್ದು. ಕೈ ಆಡ್ತಾನೆ ಚೆನ್ನಾಗಿ ಮಗಿಸ್ಕೊಳ್ಳೋಣ. 1-2 ನಿಮಿಷ ಮಗಿಸ್ತೀನಿ. ನೋಡಿ, ಈರುಳ್ಳಿ ಮಗಿಸ್ಕೊಳ್ತಾ ಇದ್ದೀನಿ. ಇದು ಅರ್ಧಂಬರ್ಧ ಆಗಿದೆ. ನಾವು ಡಯಟ್ ಮಾಡ್ತಾ ಇದ್ದೀವಿ, ಹೇಗೋ ಅಂದರೆ ಹಾಗೆ ಮಾಡ್ಕೊಂಡು ತಿನ್ನಲಿಕ್ಕೆ ಬೇಜಾರಾದರೆ ರುಚಿಕಟ್ಟಾಗಿ ಮಾಡ್ಕೊಂಡು ತಿಂದರೆ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಡಯಟ್ ಅಲ್ವಾ ಅಂತ ಇದನ್ನು ಸಬ್ಡೆ ಮಾಡಬಾರ್ದು, ನೀಟಾಗೆ ಮಾಡಬೇಕು. ಆವಾಗ ತಿನ್ನಲಿಕ್ಕೂ ಕೂಡ ಇಂಟ್ರೆಸ್ಟ್ ಆಗುತ್ತೆ. ಸ್ವಲ್ಪ ಕೆಂಪಗೆ ಮಾಡ್ಕೋಬೇಕು. ನೋಡಿ, ಶುಂಠಿ ಈರುಳ್ಳಿ ಎಲ್ಲ ದಡ ಕೆಂಪಗಾಗಿದೆ. ಘಮ ಕೂಡ ಬರ್ತಾ ಇದೆ. ಈ ಥರ ಘಮ ಬರೋ ಥರ ಹುರ್ಕೋಬೇಕು. ಈಗ ನೋಡಿ, ಹೂಕೋಸನ್ನು ಹಾಕಿದ್ದೀನಿ. ಇದನ್ನು 1-2 ತುತ್ತು ಕೈ ಆಡಿಸ್ಬಿಟ್ಟು ಬರೀ ಬೆಣ್ಣೆ ಅಷ್ಟೇ ಹಾಕಿದ್ದೀನಿ ನಾನು. ಎಣ್ಣೆ ಯಾವುದು ಹಾಕಿಲ್ಲ. ಬೇಕು ಅಂದರೆ ನೀವು ಮಾಮೂಲಿಯವರಾದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೋದು. ಆದರೆ ಸಾಕು ಅನಿಸುತ್ತೆ, ಎಣ್ಣೆ ಏನು ಬೇಡ ಅನಿಸುತ್ತೆ. ನೋಡಿ, 2-3 ತುತ್ತು ಕೈ ಆಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ನೀರು ಹಾಕಿರೋದ್ರಿಂದ. ಈಗ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಈಗ ಮಧ್ಯದಲ್ಲಿ ಒಂದು ಸಲ ತೆಗೆದು ನೋಡ್ತಾ ಇದ್ದೀನಿ. ಇನ್ನು ಬೆಂದಿಲ್ಲ ನೋಡಿ. ಇದು ನೀರಿನ ಅಂಶ ಇರೋದ್ರಿಂದ ಏನೂ ಆಗೋದಿಲ್ಲ. ಆದರೂ ಒಂದು ಸಲ ಕೈ ಆಡಿದ್ದೀನಿ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ಮುಚ್ಚಿ ಬೇಯಿಸೋಣ. ನೋಡಿ, ಇವಾಗ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ನೋಡಿ, ನೀರಿನ ಅಂಶ ಕೂಡ ಇಲ್ಲ. ನೀರಿದ್ರೂ ಪರವಾಗಿರಲಿಲ್ಲ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಫುಲ್ ತಣ್ಣಗೆ ಮಾಡ್ಕೋಬೇಕು. ತಣ್ಣಗೆ ಮಾಡಿಕೊಂಡು ಇದನ್ನು ರುಬ್ಬಬೇಕಾಗುತ್ತೆ. ನುಣ್ಣಗೆ ರುಬ್ಬೋಣ, ತಣ್ಣಗಾಗಲಿ. ಬೇರೆದಕ್ಕೆ ಬೇಕಾದ್ರೂ ಆರು ಹಾಕೋಬೋದು, ಬೇಗ ತಣ್ಣಗಾಗಲಿ ಅಂತ. ಇಲ್ಲಾಂದರೆ ಇದರಲ್ಲಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹದವಾಗಿ ರುಬ್ಕೊಳ್ಳೋಣ. ಇವಾಗ ಆರು ಹಾಕಿದ್ದೀನಿ, ತಣ್ಣಗಾಗಲಿ. ಒಂದು ಮೆಣಸಿನ್ಕಾಯಿ ಮಾತ್ರ ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಮೆಣಸಿನ್ಕಾಯಿ ಹಾಗೆ ಹಾಕ್ಕೊಂಡಿದ್ದೀನಿ. ಸ್ಪೈಸಿ ತಿನ್ನಬೇಕು ಅಂದರೆ ಹಾಕೋಬೋದು. ನೋಡಿ, ಈಗ ರುಬ್ಬಿದ್ದೀನಿ. ಇದನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಜಾರ್ ತೊಳೆದು ಕೂಡ ನೀರು ಹಾಕ್ತಾಯಿದ್ದೀನಿ. ನೋಡಿ, ಸೂಪಿನ ಹದಕ್ಕೆ ಬರೋ ಅಷ್ಟು ನೀರು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಹಸಿರು ಮೆಣಸಿನ್ಕಾಯಿ ಹಾಗೆ ಉಳಿಸಿದ್ನಲ್ಲ, ಅದನ್ನು ಕೂಡ ಹಾಗೆ ಹಾಕಿದ್ದೀನಿ. ಒಂದು ಹಸಿರು ಮೆಣಸಿನ್ಕಾಯಿ ರುಬ್ಲಿಕ್ಕೆ ಹಾಕಿದ್ದೀನಿ. ಇದಕ್ಕೆ ಸಾಮಾನ್ಯ ಹಸಿರು ಮೆಣಸಿನ್ಕಾಯಿ ರುಬ್ಲಿಕ್ಕೆ ಹಾಕೋದಿಲ್ಲ, ಕಾಳು ಮೆಣಸಿಂದೆ ಸಾಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈ ಕಾಳು ಮೆಣಸು ಹಾಕ್ತೇ ಹೋಗಿದ್ದಿದ್ರೆ ಈಗ ಕಾಳು ಮೆಣಸಿನ ಪುಡಿ ಹಾಕಬೇಕಾಗಿತ್ತು ನೀವು. ಈಗ ಸೂಪು ರೆಡಿ ಆಯಿತು. ಇದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ, ನೋಡಿ, ಇವಾಗ ಆಫ್ ಮಾಡ್ತಾ ಇದ್ದೀನಿ ಗ್ಯಾಸು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕೋ ಅವಶ್ಯಕತೆ ಇಲ್ಲ, ಬಟ್ ನಾನು ಸುಮ್ಮನೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕುಡಿಯೋ ಹಂತಕ್ಕೆ ಬಂದಮೇಲೆ ಚೆನ್ನಾಗಿರುತ್ತೆ, ಕುಡಿಯೋದಕ್ಕೆ ಸಕ್ಕತ್ತಾಗಿರುತ್ತೆ.
ಇದನ್ನೇ ತಟ್ಟೆ ತುಂಬ ಹಾಕ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು. ಲೋ ಕಾರ್ಬ್ ಇದ್ದರೂ ರಿಚ್ ಫೈಬರ್ ಇರುತ್ತೆ. ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಇದ್ರ ಮೇಲೆ ಚೀಸನ್ನು ಹಾಕ್ತಾ ಇದ್ದೀನಿ. ಇದು ಫುಲ್ಲು ಒಂದು ಶೀಟ್ ಇರುತ್ತೆ. ಈ ಶೀಟ್ ಫುಲ್ ಹಾಕಿದ್ದೀನಿ. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಲೋ ಕಾರ್ಬ್, ಫೈಬರ್ ರಿಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.